ಈ ಅಹಿಂದ ಹೆಸರಿನಲ್ಲಿ ಯಾವೊಂದು ಸಭೆ ನಡೆಸ್ತಾ ಇದ್ದೀರಿ, ನಾನು ಒಂದು ಪ್ರಶ್ನೆಯನ್ನು ಇಡ್ಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳಿಗೆ ಅಹಿಂದ ಚಾಂಪಿಯನ್ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಕೊಂಡಿದ್ದಾರೆ ಆ ಸಂಘಟನೆಗಳು. 2023, 24, 24, 25, 25, 26 ಈ 3 ವರ್ಷದ ಶಿಕ್ಷಣ ಕ್ಷೇತ್ರದಲ್ಲಿ OBCಗೆ ಮತ್ತು ಮೈನಾರಿಟೀಸ್ಗೆ ಯಾವ ಮುಸ್ಲಿಮರ ಚಾಂಪಿಯನ್ ಅಂತಾರೆ, OBC ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥ ಇಶ್ಯೂನಲ್ಲಿ ಸುಮಾರು 1,64,000 ವಿದ್ಯಾರ್ಥಿಗಳಿಗೆ ಈ 3 ವರ್ಷದ ಸ್ಕಾಲರ್ಶಿಪ್ಗಳು ದೊರಕಲಿಲ್ಲ. 1,64,000 ವಿದ್ಯಾರ್ಥಿಗಳಿಗೆ. ನಾನು ಅದಕ್ಕೋಸ್ಕರಲೇ ಈ ಅಹಿಂದ ಹೆಸರಿನಲ್ಲಿ ಯಾವೊಂದು ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಗೊಳಿಸ್ಕೊಳ್ತಕ್ಕಂಥ ಒಂದೇ ದೃಷ್ಟಿಗೋಸ್ಕರವಾಗಿ ಈ ಹೆಸರುಗಳನ್ನು ಉಪಯೋಗ ಮಾಡ್ಕೊಂಡು ಬಂದಿದ್ದೀರಿ. ಈ 1,64,000 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿಬೇಕಾದಂಥವ್ರು ಈ ಅಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಕ್ಕಳು ಎಷ್ಟರ ಮಟ್ಟಿಗೆ ಈ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಒಂದು ವರ್ಗದ ಜನರಿಗೆ ಈ ಸರ್ಕಾರ ಕಳೆದ 3 ವರ್ಷದಿಂದ ಹಣ ಬಿಡುಗಡೆ ಮಾಡದೆ ವಂಚನೆ ಮಾಡಿದ್ದಾರೆ. ಅಧಿಕಾರಿಗಳು ಹೇಳ್ತಾರೆ ನಮ್ಮ ಇಲಾಖೆ ತಪ್ಪಿಲ್ಲ, ಆರ್ಥಿಕ ಇಲಾಖೆಯವರು ಹಣ ಬಿಡುಗಡೆ ಮಾಡಲಿಲ್ಲ, ಆರ್ಥಿಕ ಇಲಾಖೆಯವರ ಲೋಪದೋಷದಿಂದ ಈ ಹಣ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಆರ್ಥಿಕ ಇಲಾಖೆ ಬಗ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು, ಆ ಇಲಾಖೆಯವರು. ಅಂದರೆ ಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಈ ಅಹಿಂದ ವರ್ಗದ ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾವುದೋ ನಿಮ್ಮ 6-5 ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳಿಗೆ SCP STP ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ಒಂದು ಭಾಗ ಪ್ರತಿ ಚರ್ಚೆ ಆಗೋಗಿದೆ, ಹಳಸಲಾಗಿದೆ ಅದೆಲ್ಲ. ನಾನು ಹೇಳಿರ್ತಕ್ಕಂಥದ್ದು ಅಹಿಂದ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಬದುಕಿಗೆ ಎಷ್ಟರ ಮಟ್ಟಿಗೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಇದನ್ನು ಅಹಿಂದ ವರ್ಗದ ಜನ, ಮೈನಾರಿಟೀಸು, ಮುಸಲ್ಮಾನ್ ಬಂದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ಪ್ರಮುಖವಾಗಿ. ಇನ್ನು ನೀವು ಮೊನ್ನೆ ಒಂದು ಪತ್ರಿಕೆಯಲ್ಲೇ ಬರೆದಿದ್ದೀರಿ ವಿವರಣೆಯನ್ನು. ಯಾವೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಮುಖವಾಗಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಯಾವೊಂದು ಭೂಮಿಯನ್ನು ಭೂಸ್ವಾಧೀನ ಮಾಡಬೇಕು, ಭೂಸ್ವಾಧೀನವನ್ನು ಮಾಡದೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ದರೂ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸ್ತಕ್ಕಂಥ ನಿರ್ಧಾರ ಈ ಸರ್ಕಾರದ ನಿರ್ಲಕ್ಷ್ಯ, ಈ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಹಲವಾರು ರಾಷ್ಟ್ರೀಯ ಯೋಜನೆಗಳಿಗೆ ಸ್ಥಗಿತ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತಿನ ಸಾರಾಮೇಶ್ ಅವರು ಜಸ್ಟ್ ಈಗ ತಾನೇ ಬಂದಿದ್ದಾರೆ. ಸುಮಾರು 700 ಕೋಟಿ ಹಣ ಬಿಳಿಕೆರೆ ಇಂದ ಪ್ರಾರಂಭ ಆಗಿ ಮಾರ್ಗೋಡ್ ಯಾವ್ದು ಮಾಯಗೋಡ್ನಹಳ್ಳಿನೋ ಯಾವ್ದಣ್ಣ ಅದು ಊರು, ಎಡೆಗೋಡ್ನಹಳ್ಳಿ ಸರ್, ನಮ್ಮ ದೊಡ್ಡಹಳ್ಳಿ ಕೊನೆ ಭಾಗದಲ್ಲಿ ಎಡೆಗೋಡ್ನಹಳ್ಳಿಯವರೆಗೆ 4 ಲೇನ್ ಆಗಬೇಕಾಗಿತ್ತು. ಈಗ ನಿಮ್ಮ ಹಾಸನದಿಂದ ಬೇಲೂರು 2,000 ಕೋಟಿ ಫೌಂಡೇಶನ್, ಇಲ್ಲಿ ಈ ಎಲ್ಲ ಯೋಜನೆಗಳು ಸ್ಥಗಿತಗೊಂಡಿದೆ. ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರದ ಆರ್ಥಿಕ ಸಚಿವರು ಹೆಣ್ಣುಮಗಳಿದ್ದಾರೆ. ಅವ್ರು ಬಳಸಿರ್ತಕ್ಕಂಥ ಪದ ನಾನು ಬಳಸಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಒಬ್ಬ ಹೆಣ್ಣು ಮಗಳು ಆರ್ಥಿಕ ಸಚಿವರಾಗಿ ದೇಶದಲ್ಲಿ ಒಂದು ಉತ್ತಮವಾದಂಥ ಸಮರ್ಥವಾದಂಥ ಆರ್ಥಿಕ ಸಚಿವರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಯಾವ ಒಂದು ಏಕವಚನದಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರ ಹೆಸರನ್ನ, ಈ ರೀತಿ
ಪದಬಳಕೆಗಳಿಂದ ಎಷ್ಟರ ಮಟ್ಟಿಗೆ ನೀವು ಕೇಂದ್ರ ಸರ್ಕಾರದ ನೆರವನ್ನು ಪಡೀಲಿಕ್ಕೆ ಸಾಧ್ಯ? ನಿಮ್ಮ ನಡವಳಿಕೆಗಳನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ನಿಮ್ಮ ನಡವಳಿಕೆಯನ್ನು ಪದೇ ಪದೇ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಆದರೆ ಅವರಲ್ಲಿ ಆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಇಲ್ಲ ಅವರಲ್ಲಿ. ಅವರ ಪದಬಳಕೆಗಳು ನಾನು ಹಳ್ಳಿಯಿಂದ ಬಂದಿರೋನು ಅಂತ ಹೇಳ್ಬೋದು. ಹಳ್ಳಿಯಿಂದ ಬಂದಿದ್ದರೂ ಹಳ್ಳಿನಲ್ಲೂ ನಮ್ಮ ಜನ ನಮ್ಮ ಭಾಷೆಯನ್ನು ಪ್ರಯೋಗ ಮಾಡಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ಎಷ್ಟು ಮಟ್ಟಿಗೆ ಉಳಿಸ್ತಾರೆ ಅಂತಕ್ಕಂಥದ್ದು ನಾವು ನೋಡಿದ್ದೇವೆ. ಹಳ್ಳಿಯ ಭಾಷೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ರ ಮುಖಾಂತರ ಸಮಜಾಯಿಷಿ ಕೊಡೋದಲ್ಲ. ಅದರಿಂದ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ, ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡಿದ್ದೀರಿ, ಇದು ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶ. ಅದರಿಂದ ಈ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ನಾಡಿದ್ದು ಮತ್ತೆ 24ರ ಸಭೆಯಲ್ಲಿ ಬಹುಶಃ ಹಲವಾರು ವಿಷಯಗಳನ್ನು ನಾನೇನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೇನೆ, ಅವತ್ತು ಸುದೀರ್ಘವಾಗಿ ಮಾತನಾಡ್ತೀನಿ.